ಮೇಲೆ ಯಾಕೆ ಸುಳ್ಳು ಹೇಳ್ತೀಯಾ? ಹೌದಾ? ರವಿ ತೇಜುನ್ ಕರ್ದಿದ್ದು. ಸಾರಿ ಕಣೋ, ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ ಬಿಡೆ. ಊಟದ ಬಾಕ್ಸ್ ಅಲ್ಲಿ ಮಣ್ಣು. ಈ ಕೆಲ್ಸನ ಪಕ್ಕ ಈ ಕುಳ್ಳಿಯನ್ನೇ ಮಾಡಿಸ್ತಾಳೆ. ಏನು ತೇಜು? ಇಲ್ಲಿ ನೋಡಿ ಮಿಸ್. ಅನು ನನ್ನ ಲಂಚ್ ಬಾಕ್ಸ್ ಅಲ್ಲಿ ಮಣ್ಣಕ್ಕಿಟ್ಟಿದ್ದಾಳೆ. ಬಾಕ್ಸ್ ಒಳಗಡೆ ಪೂರ್ತಿ ಮಣ್ಣು ತುಂಬಿದ್ದಾಳೆ ನೋಡಿ. ಓವರ್ ಆಯ್ತು ಈ ಅನ್ನೋದು. ಇರೋ ಪ್ರಿನ್ಸಿಪಾಲ್ಗೆ ಹೇಳ್ತೀನಿ, ನೀನೇ ನಳಕ್ ಹೋಗ್ಬೇಡ ಕಣೋ. ಬಾ, ನಿನಗೆ ಬೇರೆ ತಿಂಡಿ ಕೊಡ್ತೀನಿ. ಮೇಡಮ್, ಒಂದ್ ನಿಮಿಷ. ಏನಮ್ಮ? ಅತಿ ಆಯ್ತು. ಅಬ್ಬಬ್ಬಬ್ಬಾ, ಎಲ್ಲಾನು ಸಹಿಸ್ಕೊಳಕ್ ಆಗಲ್ಲ ಮೇಡಮ್. ಆ ಹುಡುಗನ್ ಸ್ಥಿತಿ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಏನಾದ್ರೂ ಮಾಡಿ ಮೇಡಮ್, ಪ್ಲೀಸ್. ನಮ್ ತಾಳ್ಮೆಗೂ ಮಿತಿ ಇದೆ ಅಲ್ವಾ? ಕೆಲ್ಸ ಮಾಡ್ಬೋದು, ಆದ್ರೆ ಜೀತ ಮಾಡು ಅಂದ್ರೆ ಆಗಲ್ಲ. ಏನಾಯ್ತ್ರಿ? ಯಾಕೆಷ್ಟು ಮನ್ಸು ಕೆಡ್ಸ್ಕೊಂಡಿದ್ದೀರಿ? ಮೇಡಮ್, ಸಣ್ಣ ಪುಟ್ಟ ತರ್ಲೆಗಳನ್ನ ಸಹಿಸ್ಕೊಳ್ಬಹುದು, ಹಾಗೆ ಕ್ಷಮಿಸ್ಲೂಬಹುದು. ಆದ್ರೆ ಮಿತಿ ಮೀರಿರೋ ತರ್ಲೆಗಳನ್ನ ಸಹಿಸ್ಕೊಳಕ್ಕಾಗಲ್ಲ. ನಂದಿಂದಂತೂ ಆಗಲ್ಲ ಮೇಡಮ್. ವಿಷಯ ಹೇಳ್ರಿ. ನೀವ್ ಯಾವತ್ತೂ ಅಷ್ಟೊಂದು ಕೋಪ ಮಾಡ್ಕೊಂಡವ್ರಲ್ಲ. ಏನಾಯ್ತು? ಅನ್ನು ಲಿಮಿಟ್ ಕ್ರಾಸ್ ಮಾಡ್ತಿದ್ದಾಳೆ. ಅತಿ ಆಯ್ತವಳ್ದು. ಕಪಾಳಕ್ ಬಿಡೋಣ ಅನಿಸ್ತು. ಸುಮ್ನೆ ಯಾಕೆ ಅಂತ ಸುಮ್ನೆ ಅದೇ. ಏನ್ ಮಾಡಿದ್ಲು ಅಂತ ಹೇಳ್ರಿ. ಯಾಕೋ ನೀವು ಹೇಳೋದ್ ನೋಡ್ತಾ ಇದ್ರೆ ಅನು ಕುತ್ತಿಗೆಗೆ ತಂದಿಡ್ತಾಳೆ ಅನ್ಸ್ತಾ ಇದೆ. ಏನಾಯ್ತು? ಮೇಡಮ್, ಆ ತೇಜು ಪಾಪ ಅವನ್ ಊಟದ ಬಾಕ್ಸ್ ಒಳಗಡೆ ಮಣ್ಣು ಸುರಿದಿದ್ದಾಳೆ. ಪಾಪ ಹುಡುಗ ಏನ್ ಮಾಡ್ಬೇಕು ಹೇಳಿ? ತೇಜು ಲಂಚ್ ಬಾಕ್ಸ್ಗೆ ಅನು ಮಣ್ಣು ಸುರಿದಿದ್ದಾಳ? ಕೇಳೋಕೆ ಒಂಥರ ಆಗ್ತಿದೆ ಅಲ್ರಿ. ಭೀಮಾಂಬಿಕಾ ಅವ್ರು ಮಾಡಿದ ಮುದ್ದು ಜಾಸ್ತಿ ಇತ್ತು ಅವಳಿಗೆ. ಇರಿ, ಈ ವಿಷಯನ ಹೀಗೆ ಬಿಟ್ರೆ ಆಗೋಲ್ಲ. ಅನಾಹುತ ಮಾಡ್ಬಿಡ್ತಾಳ ಅವಳು. ಪಲ್ಲವಿ ಅವರಿಗೂ ಸಮಸ್ಯೆ ಆಗುತ್ತೆ. ಭೀಮಾಂಬಿಕಾ ಅವರಿಗೆ ಈ ವಿಷಯ ತಿಳಿಸ್ಬೇಕು. ಹೇಳಿ ಪ್ರಿನ್ಸಿಪಲ್ ಅವರೇ. ಮೇಡಮ್ ನಮಸ್ತೆ. ಅನುಗೇನಾರು ಹೇಳಿದ್ರೆ ನಿಮಗದು ಹಿಡ್ಸೋಲ್ಲ. ಹಾಗಾಗಿ ಅವಳ ಪಾಡಿಗೆ ನಾವು ಬಿಟ್ಟಿದ್ದೀವಿ. ಆದ್ರೆ ಇದಕ್ಕೆ ನಾವು ಮುಂದೆ ಬಹಳ ದಂಡ ತೆರಬೇಕಾಗತ್ತೆ. ಏನಾಯ್ತೀಗ? ಅನು ಯಾರ್ದಾದ್ರೂ ಪ್ರಾಣ ತೆಗೆದ್ಲೇನು? ಆ ತೇಜು ಊಟದ ಡಬ್ಬಿ ಒಳಗೆ ಮಣ್ಣು ಸುರಿದಿದ್ದಾಳೆ ಅನು. ಅನುನ ತಿದ್ದದೆ ಹೋದ್ರೆ ಬಹಳ ಕಷ್ಟ ಆಗತ್ತೆ. ನೋಡ, ಅನುನ ತಿದ್ದಕ್ ಹೋದ್ರ ನಿನ್ನ ಹೊಸ್ಕಾಕ್ಬಿಡ್ತೀನಿ. ಖಬರ್ ಇರ್ಲಿ. ತೇಜು ಅಂದ್ರ ಆ ವಿಕ್ರಾಂತನ್ ಮಗ ಅಲ್ಲೇನು? ಹೌದು ಮೇಡಮ್. ಅನ್ನು ಮಾಡಿರೋ ಕೆಲ್ಸ ಕೇಳಿ ನನಗ ಬಾದಾಮಿ ಹಾಲು ಕುಡಿದಷ್ಟು ಸಂತೋಷ ಆಗೈತಿ. ನನ್ನ ಕಡೆಯಿಂದ ನೀವೇ ಅನ್ನೋಗ ಒಂದು ಧನ್ಯವಾದ ಅರ್ಪಿಸ್ಬಿಡಿ. ಆ ತೇಜು ಸಾಯ್ಲಿ ಬಿಡ.
ನಮ್ಮ ಅನ್ನು ಮಾಡಿದಳಂತಂದ್ರ ಅದು ಸರಿನೇ ಐತಿ. ಇದ್ರ ಬಗ್ಗೆ ಅನ್ನಕ್ಕೇನಾದ್ರೂ ಬೈದ್ರ ನಾ ಸುಮ್ಮನೆ ಇರಂಗಿಲ್ಲ ನೋಡ. ಇಡ ಫೋನ. ಛೇ, ಅನ್ನು ಏನಂದ್ರು ಮೇಡಮ್ ಭೀಮಾಂಬಿಕಾ ಅವರು? ಭೀಮಾಂಬಿಕಾ ಮೇಡಮ್ ಅವರಿಗೆ ಅನು ಮಾಡಿದ್ದು ಇಷ್ಟ ಆಗಿದೆ ಅಂತೆ, ಧನ್ಯವಾದ ಹೇಳಿದ್ರು. ಈಗೇನ್ ಮಾಡೋದು ಹೇಳಿ? ಪಲ್ಲವಿ ಅವರಿಗೆ ತೊಂದರೆ ಆಗ್ಬಾರ್ದು. ಸರಿ, ಅನು ಎಲ್ಲಿದ್ದಾಳೆ? ಅಲ್ಲಿ ಆಟ ಆಡ್ತಾ ಇದ್ದಾಳೆ ಮೇಡಮ್. ನಡೀರಿ, ನಾನು ಅವಳ ಜೊತೆ ನೈಸ್ ಆಗಿ ಮಾತಾಡ್ತೀನಿ. ಓಕೆ ಮೇಡಮ್. ನಿನ್ ಬಾರ ಬಿಡ್ತಿದ್ಯಕ್ಕ. ಅನು, ಒಂದ್ ನಿಮಿಷ ಇರು. ಎಸ್ ಮೇಡಮ್. ಅನು, ನಿಂಗ ಅಮ್ಮ ಅಂದ್ರೆ ಇಷ್ಟನಾ? ಓ, ತುಂಬಾ ಇಷ್ಟ. ಆದ್ರೆ ನೀನ್ ತೇಜು ಬಾಕ್ಸಿಗೆ ಮಣ್ಣು ಸುರಿಯುವುದು ಈ ತರ ಎಲ್ಲ ಕೆಲಸ ಮಾಡಿದ್ರೆ ಅಮ್ಮನ ಹೆಸರು ಹಾಳಾಗತ್ ಪುಟ್ಟ. ನಮ್ಮ ಅಮ್ಮಂಗೆ ತೊಂದ್ರೆ ಕೊಡ್ತಾರೆ, ಅದಕ್ಕೆ ನಾನು ಮಾಡಿದ್ದು. ಅಯ್ಯೋ ದೇವ್ರೆ, ತೊಂದ್ರೆ ಇದೆ ಪಲ್ಲವಿ ಅವರಿಗೆ ಇವಳಿಂದ.